ಮೈ ಚಾನಲ್. ಸೊ ಆಫ್ಟರ್ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು 2 ಮಂತ್ಸ್ ಆಗಿರ್ಬೋದು ನಾನು ಲಾಸ್ಟ್ ವಿಡಿಯೋ ಹಾಕಿ. ಸೊ ನಡುವೆ ಮಾಡಿದ್ದೆ ವಿಡಿಯೋಸು, ಬಟ್ ಒಂದು 2 to 3 ಮಿನಿಟ್ಸ್ ಆಗಿತ್ತು, ಹಿಂಗಾಗಿ ನಾನು ಅಪ್ಲೋಡೇ ಮಾಡಿಲ್ಲ. ಸೊ ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಆಮೇಲೆ ಒಂದು ಸ್ವಲ್ಪ ಮೈಂಡು ಸರಿ ಇದ್ದಿದ್ದಿಲ್ಲ ವ್ಲಾಗಿಂಗ್ ಮಾಡೋ ಥರ. ಸೊ ಹಿಂಗಾಗಿ ನಾನು ವ್ಲಾಗ್ ಮಾಡಿದ್ದಿಲ್ಲ, ಅಂದರೆ ಮನಸ್ಸಿದ್ದಿದ್ದಿಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ಹಿಂಗಾಗಿ ಫುಲ್ ಗ್ಯಾಪ್ ತೊಗೊಂಡೆ ಭಾಳ, ಯಾಕಂದರೆ ನಾನು ಇನ್ನೂ ಸ್ಟಾರ್ಟಿಂಗಿಗೆ ಇದ್ದೀನಿ. ಆದರೆ ಕಾನ್ಸ್ಟೆಂಟಾಗಿ ಇರಬೇಕು, ಬಟ್ ಫುಲ್ ಗ್ಯಾಪ್ ತೊಗೊಂಡೆ. ಬಟ್ ಈಗ ನ್ಯೂ ಇಯರಿಂದ ಅಂದರೆ ರೆಗ್ಯುಲರಾಗಿ ಮಾಡಬೇಕು, ಅಟ್ಲೀಸ್ಟ್ ಒಂದು ವೀಕಲ್ಲಿ 2 ವಿಡಿಯೋಸ್ ಆದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕೇನಾಗುತ್ತೆ. ಸೊ ಇವತ್ತು 24th ಡಿಸೆಂಬರ್, ನಾಳೆ 25 ಕ್ರಿಸ್ಮಸ್ ನಾಳೆ. ಸೊ ಹ್ಯಾಪಿ ಮೇರಿ ಕ್ರಿಸ್ಮಸ್ ಎಲ್ರಿಗೂ. ಸೊ ಈಗ 24, ಸೊ ಅಂದರೆ ಹಸ್ಬೆಂಡ್ ಫ್ರೆಂಡ್ ಬಂದಿದ್ದಾರೆ. ಸೊ ಊಟಕ್ಕೆ ಹೋಗಿದ್ವಿ ಹೊರಗಡೆ, ನಾನೇನು ವ್ಲಾಗ್ ಮಾಡಲಿಲ್ಲ. ಸೊ ಗಡ್ಬಿಡಿಯಲ್ಲಿ ಸೊ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ಮನೆಗೆ ಬಂದಿದ್ದೀವಿ ಊಟ ಮಾಡಿಕೊಂಡು. ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ. ಸೊ ಒಂದು ಸ್ವಲ್ಪ ಮೀಟಿಂಗ್ ಅದು ಇತ್ತು ಅಂಥೇಳಿ ಸೊ ನಾವು ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಇವತ್ತು ಫಿಲ್ಮ್ ನೋಡೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ 6 o'clockಗೆ. ಸೊ ಈಗ ರೆಡಿಯಾಗಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಟೀ ಮಾಡಿಕೊಟ್ಟು ಆಮೇಲೆ ಇಲ್ಲೇ ಮಾಲಿಗೆ ಹೋಗ್ತೀವಿ. 1-2 ಕಿಲೋಮೀಟ್ರ್ ಇದೆ. ಸೊ ಫಿಲ್ಮ್ ನೋಡೋಕ್ಕೆ ಹೋಗ್ತಿದ್ದೀವಿ. ಸೊ ನೆಕ್ಸ್ಟ್ ನಂದು ನಾಳೆ ಅಥವಾ ನಾಡಿದ್ದು 26ಗೆ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಎಲ್ಲಿ ಹೋಗ್ತಾಯಿದ್ದೀನಿ ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಅದಾದ ತಕ್ಷಣ ಮತ್ತೆ ನ್ಯೂ ಇಯರ್ ಪ್ಲ್ಯಾನ್ಸ್ ಎಲ್ಲ ಬೇರೆ ಇದೆ. ಸೊ ವಿಡಿಯೋಸ್ ಬರುತ್ತೆ, ಬಟ್ ಎಷ್ಟು ಹಾಕ್ತೀನಿ ಎಷ್ಟಿಲ್ಲ ಗೊತ್ತಿಲ್ಲ ನಾನು. ಸೊ ಈಗ ರೆಡಿ ಆಗಿದ್ದೀನಿ, ಟೀ ಮಾಡಿಕೊಟ್ಟು ಮಾಲಿಗೆ ಹೋಗ್ತೀವಿ. ಅಷ್ಟೊತ್ತಿಗೆ ಹಸ್ಬೆಂಡು ಆಫೀಸ್ನಿಂದ ಡೈರೆಕ್ಟ್ ಅಲ್ಲೇ ಬರ್ತಾರೆ. ಸೊ ಅಲ್ಲಿ ಹೋದ ನಂತರ ಸಿಗ್ತೀನಿ. ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಎಷ್ಟೊಂದು 4 o'clock ಆಗಿದೆ. ನನ್ನ 6 o'clock ಶೋ ಇದೆ. ಸೊ ಒಂದು 5 o'clockಗೆ ಇಲ್ಲಿಂದ ಬಿಡ್ತೀವಿ. ಸೊ ಅಲ್ಲಿ ಹೋದ ನಂತರ ಸಿಗ್ತೀನಿ. ಸೊ ಹಿಂದಿ ಫಿಲ್ಮ್ ನೋಡೋಕೆ ಹೋಗ್ತಿದ್ದೀವಿ, ಧುರಂಧರ್. ರೇಟಿಂಗ್ಸ್ ಎಲ್ಲ ಚಲೋ ಇದೆ, ಎಲ್ಲರೂ ಚಲೋ ಇದೆ ಪಿಕ್ಚರ್ ಅಂತ ಅಂತಿದ್ದಾರೆ. ಸೊ ಹೋಗಿ ನೋಡ್ಬೇಕು ಹೆಂಗಿದೆ ಅಂಥೇಳಿ. ಸೊ ಅಲ್ಲಿ ಹೋದ ನಂತರ ಸಿಗ್ತೀನಿ. ನಾ ಲಾಸ್ಟ್ ದಸರಾಕ್ಕೆ ಹಾಕಿದ್ದೆ. ದಸರಾದಾಗಣ ಬರೋಲ್ತಲ್ಲ. ವೇಟ್ ಮಾಡ್ತಾ ಸುಮ್ಮನೆ ಇದು ಟೈಮ್ ಪಾಸಿಗೆ ಅಂತೇಳಿ ಆರ್ಡ್ರ್ ಮಾಡಿದ್ವಿ ಮೆಕ್ಡೊನಾಲ್ಡ್ಸು. ಅಂದರೆ ಈಗ ಬಂದು ಒಂದು ಅವರ್ ಆದರೂ ಆಯಿತು. ಸೊ ಏನು ಮಾಡೋದು ಅಲ್ಲಿವರೆಗೂ ಅಂಥೇಳಿ ಸುಮ್ಮನೆ ಹಸಿವಿದ್ದಿದ್ದಿಲ್ಲ, ಅದನ್ನು ಟೈಮ್ ಪಾಸಿಗೆ ಅಂತೇಳಿ ಆರ್ಡ್ರ್ ಮಾಡಿದ್ವಿ. ನಾನು 15 ಮಿನಿಟ್ಸ್ ಇದೆ, ಹೋಗ್ತೀವಿ. ಹಸ್ಬೆಂಡ್ ಬರಬೇಕಿನ್ನು, ಅವರೊಂದು 5 ಮಿನಿಟ್ಸಲ್ಲಿ ಬರ್ತಾರೆ. ಸೊ 6:10 ಶೋ. ಸೊ ಬಂದ ತಕ್ಷಣ ಹೋಗ್ತೀವಿ. ಟಿಕೆಟ್ ನಮಗೆ ಒಂದೇ ರೋ ಅಷ್ಟೇ ಅವೈಲೇಬಲ್ ಇತ್ತು. ಸೊ ಬೇಗ ಬಂದ್ವಿ ಅಂತ ಚಲೋ ಆಯ್ತು, ಇಲ್ಲಾಂದ್ರೆ ಅದನ್ನೂ ಸಿಗ್ತಿದ್ದಿಲ್ಲ. ಸೊ ಈಗ ತೊಗೊಂಡಿದ್ದೀವಿ ಟಿಕೆಟು ಆಲ್ರೆಡಿ. ಸೊ ಬಂದ ತಕ್ಷಣ ಹೋಗ್ತೀವಿ ಒಳಗಡೆ. ಗೈಸ್ ಈಗ ಬಂದ್ವಿ ಮನೆಗೆ. 10:30 ಆಗಿದೆ. ಆ್ಯಕ್ಚುಲಿ 3.5 hour ಫಿಲ್ಮ್ ಇದೆ, ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಸೊ 6:30ಗೆ ಸ್ಟಾರ್ಟ್ ಆಯ್ತು ಫಿಲ್ಮು, 10 o'clockಗೆ ಮುಗೀತು. ಸೊ ಈಗ ಬಂದಿದ್ದೀವಿ, ಲೇಟ್ ಆಗಿದೆ. ಸೊ ಈಗ ಊಟ ಮಾಡಿ ಮಲ್ಕೋಬೇಕು. ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್. ಆ್ಯಕ್ಚುಲಿ ನಾನು ಮಾಲಿಂದ ಮನೆಗೆ ಬಂದೆ ಡೈರೆಕ್ಟು. ಫ್ರೆಂಡ್ಗೆ ಮೆಟ್ರೋ ಸ್ಟೇಷನ್ಗೆ ಬಿಡೋಕ್ಕೆ ಹೋಗಿದ್ರು ಅವರು, ಹಸ್ಬೆಂಡು. ಸೊ ಅವ್ರು ಆಮೇಲೆ ಬಂದರು, ನಾನು ಡೈರೆಕ್ಟ್ ಮನೆಗೆ ಬಂದೆ. ಸೊ ಇವೆರಡು ವೆಯ್ಟ್ ಮಾಡ್ತಾಯಿದ್ದೆ ಗೇಟ್ ಸೌಂಡ್ ಆದ ತಕ್ಷಣ. ಸಿಂಬಾ ಯಾರು ಬಂದರು? ಸಿಂಬಾ
ಗಿಡ ತೊಗೊಂಡಿದ್ದು ಬಂದದ್ದು. ಓಕೆ ಓಕೆ ಓಕೆ. ಹಾಂ ನೀನು ಹೆಂಗೆ ಮಾಡಲಿದ್ದೆ ಹಿಂಗೆ? ಹಾಂ ಓಕೆ 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 ಹಾಂ 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 ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. The next day. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಸೊ ಈಗ ಟಿಫನ್ಗೆ ರವಾ ದೋಸೆ ಮಾಡ್ತಾಯಿದ್ದೀನಿ. ಸೊ ರವಾ ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಮೊಸರು ಹಾಕಿ ನೀರಲ್ಲಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದು ಹಾಫ್ ಆನ್ ಅವರ್ ಇಡ್ತೀನಿ. ಸೊ ಇದನ್ನು ಸೈಡಿಗೆ ಇಟ್ಟು ಈಗ ಕೊಬ್ಬರಿ ಚಟ್ನಿ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ವಿಡಿಯೋ ನೋಡ್ಕೊಂಡು ಮಾಡ್ತಾಯಿರೋದು. ಸೊ ಹೇಗೆ ಬರುತ್ತೆ ರಿಸಲ್ಟ್ ನೋಡಬೇಕು. ಸೊ ರವೆ ಜಾಸ್ತಿ ಆಗಿದೆ, ಬಟ್ ಇನ್ನೂ ನೀರು ಹಾಕ್ಬೇಕು ಇದಕ್ಕೆ ಜಾಸ್ತಿ. ಫುಲ್ಲ ಮಜ್ಜಿಗೆ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇದಕ್ಕೆ. ಸೊ ಫಸ್ಟ್ ಟೈಮ್ ಮಾಡ್ತಿರೋದು, ಸಕ್ಸಸ್ ಆಗುತ್ತೋ ಇಲ್ಲೋ ನೋಡ್ತೀನಿ. ಈಗ ಸೈಡಿಗೆ ಇಟ್ಕೊಂಡು ಈಗ ಚಟ್ನಿ ಮಾಡ್ತೀನಿ. ಸೊ ಈಗ ಚಟ್ನಿ ಮಾಡೋಕ್ಕೆ ಸ್ವಲ್ಪ ಪುಟಾಣಿ ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಜಿಂಜರ್ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಇನ್ನೂ ಕೊಬ್ಬರಿ ಇದು ಹೊಡಿಬೇಕು, ಹೊಡೆದು ಇದೊಂದು ಹಾಕೋತೀನಿ. ಸೊ ಆಮೇಲೆ ಮೇಲೆ ಒಂದು ಸ್ವಲ್ಪ ಹಿಂಗು, ನಾನು ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. ಸೊ ಹಿಂಗೆ ಹಾಕ್ಕೊಂಡು ಉಪ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ. ಒಂದೆರಡು ಈರುಳ್ಳಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು, ಮೆಣಸಿನ್ಕಾಯಿ 1-2, ಸೊ ಒಂದು ಸ್ವಲ್ಪ ಜಿಂಜರ್ ತೊಗೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ. ಈಗ ಅದನ್ನು ಹಾಫ್ ಆನ್ ಅವರ್ ಆದ ತಕ್ಷಣ ಇದೆಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ, ಒಂಥರ ಮಜ್ಜಿಗೆ ಕನ್ಸಿಸ್ಟೆನ್ಸಿಯಲ್ಲಿ ಬರೋ ಥರ. ಸೊ ಮಿಕ್ಸ್ ಮಾಡಿದ ನಂತರ ಸಿಗ್ತೀನಿ. ರೆಡಿ ಆಯ್ತು ಈಗ. ಸೊ ಸಿಂಪಲ್ಲಾಗಿ ಮಾಡಿದ್ದೀನಿ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಮಾಡಿದ್ದೀನಿ ಕೊಬ್ಬರಿ ಚಟ್ನಿ. ದೋಸೆ ರೆಡಿ ಆಯಿತು. ತೆಳ್ಳಗಾಗಿಲ್ಲ, ಒಂದು ಸ್ವಲ್ಪ ದಪ್ಪಾಗಿದೆ, ಏನೋ ಮಿಸ್ ಆಗಿದೆ ಹಿಟ್ಟಿನಲ್ಲಿ. ಸೊ ಸ್ವಲ್ಪ ದಪ್ಪು ಆಗಿದೆ, ತೆಳ್ಳಗಾದರೆ ಅದನ್ನು ತೆಗಿಯೋಕ್ಕೆ ಬರ್ತಾಯಿಲ್ಲ. ಒಂದು ಸ್ವಲ್ಪ ಹೊರಗಡೆ ಬಂದಿದ್ದೀನಿ, ಒಂದು ಬಿಂದಿನೇ ಹೋಗ್ಬಿಡ್ತು. ಒಂದು ಸ್ವಲ್ಪ ಬೈಕಿಂದ ವರ್ಕ್ ಇತ್ತು, ಹಿಂಗಾಗಿ ಹೊರಗಡೆ ಬಂದಿದ್ದೀನಿ. ಆಮೇಲೆ ಇವತ್ತು ಹಸ್ಬೆಂಡ್ ಊರಿಗೆ ಹೋಗ್ತಾರೆ. ಇದು ನಾನು ಬೇರೆ ಕಡೆ ಹೋಗ್ತಾಯಿದ್ದೀನಿ, ಅವ್ರು ಬೇರೆ ಕಡೆ ಹೋಗ್ತಾಯಿದ್ದಾರೆ. ಸೊ ಅವ್ರು ಬೀದರ್ ಹೋಗ್ತಿದ್ದಾರೆ, ನಾನು ಬಿಜಾಪುರ ಹೋಗ್ತಾಯಿದ್ದೀನಿ. ಒಂದು 4 ಡೇಸು, ಮತ್ತು 30ಗೆ ಬ್ಯಾಕ್ ರಿಟರ್ನ್ ಬರ್ತೀನಿ. ಇವತ್ತು ಅವ್ರದ್ದು 11 o'clock ಟ್ರೈನ್ ಇದೆ. ಸೊ ಸ್ವಲ್ಪ ಬೈಕ್ ವರ್ಕ್ ಇತ್ತು, ಹಿಂಗಾಗಿ ಹೊರಗಡೆ ಬಂದಿದ್ದೀವಿ. ಇದಾದ ತಕ್ಷಣ ಮನೆಗೆ ಹೋಗಬೇಕು. ಸೊ ಗೈಸ್, ಬೈಕ್ ವರ್ಕ್ ಮುಗಿಸ್ಕೊಂಡು ಇಲ್ಲೇ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದಿದ್ವಿ ಪೋಲಾರ್ ಬಿಯರ್ಗೆ. ಸೊ ನನ್ನ ಫೇವ್ರೆಟ್ DBC. ಸೊ ಕ್ರೇವಿಂಗ್ ಆಗ್ತಾಯಿತ್ತು, ಹಿಂಗಾಗಿ ತಿನ್ನೋಕ್ಕೆ ಬಂದಿದ್ದೀವಿ. ಈಗ 4:30 and 5 ಆಗಿದೆ ಟೈಮು. ಸೊ ಬೇಗ ಮನೆಗೆ ಹೋಗಬೇಕು. ಮನೆಗೆ ಹೋದ ತಕ್ಷಣ ಸೊ ಅಡುಗೆ ಮಾಡಿ ಟಿಫನ್ ಕಟ್ಕೊಡ್ಬೇಕು. ಸೊ ಇಲ್ಲಿಂದ ತಿಂದ್ಕೊಂಡು ಮನೆಗೆ ಹೋಗ್ತೀವಿ. ಹಾಟ್ ಏರ್ ಬ್ರಷ್ ಮೇಕ್ ಬಿ ಬೋಲ್ಡ್ ಕಂಪನಿ ಅರ್ಬನ್ ಯೋಗ ಮಾಡಿದ್ದಲ್ಲ, ಅರ್ಬನ್ ಯೋಗ ಐತಿ. ಇದು 2ನೇ ಸಲ ತರಿಸಿದ್ದು. ಫಸ್ಟ್ ಒಂದು ತರಿಸಿದ್ದು ಇವ್ರು ಹಾಳು ಮಾಡಿದ್ದು ಮೇಲಿಂದ ಒಗೆದು. ಸೊ ಸೆಕೆಂಡ್ ಟೈಮ್ ಈಗ ಮತ್ತೆ ಇನ್ನೊಂದು ಸಲ ತರಿಸೋದು. ಇದ್ದಂಗೆ ಹೇಳ್ಬೇಕು. ಬಟ್ ಇದು 2 in 1 ಇಲ್ಲ, ಸಿಂಗಲ್ ಇದೆ. ಅದು ನಾನು ಫಸ್ಟ್ ಟೈಮ್ ತರಿಸಿದ್ದು 2 in 1 ಇತ್ತು. ಇದು ಬಟ್ ಇದು ಸಿಂಗಲ್ ಬ್ರಷ್, ಇದು 2 in 1 ಇಲ್ಲ. ಇಲ್ಲ ಬರ್ತಿತ್ತಂತಂದ್ರೆ ಅದನ್ನು ಡ್ರೈಯರು ಕೊಡ್ತಿದ್ರು, ಅದ್ರದ್ದು ಚೇಂಜ್ ಮಾಡಲಿಕ್ಕೆ. ಇದು ಫಿಕ್ಸ್ ಅದು. Let's see how it works.